ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ನಾವು ಅಷ್ಟು ಬೇಗ ಅವರ ಪಾಪ್ಯುಲಾರಿಟಿ ವೋಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಪಾಪ್ಯುಲಾರಿಟಿ ಖಂಡಿತವಾಗಿ ಇದೆ, ಆದರೆ ವೋಟ್ ಆಗಿ ಕನ್ವರ್ಟ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅನೇಕ ವಿಶ್ಲೇಷಣೆ ಆಗಿತ್ತು. ಎಲ್ಲೂ ಕೂಡ ಅದು ಖಂಡಿತವಾಗಿಯೂ ಇಷ್ಟೊಂದು ಪರಿಣಾಮಕಾರಿಯಾಗಿ ಆಗುತ್ತೆ ಅನ್ನೋದನ್ನ ನಾವು ಯಾರೂ ಊಹೆ ಮಾಡಿರಲಿಲ್ಲ. ಜನ ತೀರ್ಮಾನ ಮಾಡಿದ್ದಾರೆ, ವಿಶೇಷವಾಗಿ ಯುವಕರು ಅವರಿಗೆ ಸಹಕಾರ ನೀಡಿದ್ದಾರೆ. ಇದು ಒಂದು ಹೊಸ ಬದಲಾವಣೆ. ಯಾಕೆಂದ್ರೆ ತಮಿಳುನಾಡಿನಲ್ಲಿ ದ್ರವಿಡಿಯನ್ ಪಾರ್ಟಿಗಳು ಬಹಳ ದಿವಸದಿಂದ ರೂಲ್ ಮಾಡಿದೆ. ಎಡಿಎಂಕೆ ಮಾಡಿದೆ, ಡಿಎಂಕೆ ಮಾಡಿದೆ, ಇವ್ರು ಬಿಟ್ರೆ ಅವರು, ಅವ್ರು ಬಿಟ್ರೆ ಇವರು ಅಂತ. ಅಂಡ್ ದೇ ವರ್ ಲುಕಿಂಗ್ ಫಾರ್ ಎ ಥರ್ಡ್ ಆಲ್ಟರ್ನೇಟಿವ್. ಅದು ಕಾಂಗ್ರೆಸ್ ನಾವು ಅದನ್ನ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಒಂದು ವೇಳೆ ನಾವು ಮಾಡ್ಕೊಂಡಿದ್ದಿದ್ರೆ ನಮಗೂ ಅದು ಅನುಕೂಲ ಆಗ್ತಾ ಇತ್ತು ಏನೋ ಗೊತ್ತಿಲ್ಲ. ಆದರೆ ನಾವು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಜನ, ಒಂದು ಥರ್ಡ್ ಆಲ್ಟರ್ನೇಟಿವ್ ಸಿಗಲಿ ಅಂತ. ಅದ್ರ ಜೊತೆಗೆ ಇದು ಪಾಪ್ಯುಲಾರಿಟಿ ಪ್ಲಸ್ ಯಂಗರ್ ಜನರೇಷನ್ ಹೊಸ ಬದಲಾವಣೆಯನ್ನ ನೋಡ್ತಾ ಇತ್ತು. ಇದೆಲ್ಲ ಸೇರಿ ಒಟ್ಟಾರೆ ಆ ರೀತಿ ಆಗಿದೆ ಅಂತ ಹೇಳಿ ಅನ್ಸುತ್ತೆ. ಜೊತೆ ಹೋಗೋ ಅವಕಾಶ ಕಾಂಗ್ರೆಸ್ ಪಕ್ಷಕ್ಕೂ ಇತ್ತು, ಆದ್ರೆ ಎಲ್ಲೊಂದು ಕಡೆ ಡಿಎಂಕೆ ಜೊತೆ ಮೈತ್ರಿ ಮುಂದುವರಿಸಿ ಏನಾದ್ರೂ ಎಡವಟ್ ಮಾಡ್ಕೊಂತ ಅಲ್ಲ. ಹೈಕಮಾಂಡ್ ಅವರು ಅದನ್ನ ಯಾವ ದೃಷ್ಟಿಯಿಂದ ಅವರು ಆ ತರ ತೀರ್ಮಾನ ತಗೊಂಡಿದ್ದಾರೆ ನೋಡ್ಬೇಕು. ಯಾಕೆಂದ್ರೆ ಡಿಎಂಕೆ ಅವ್ರ ಜೊತೆ ಬಹಳ ದಿವಸದಿಂದ ನಮ್ಮ ಪಕ್ಷ ಅಲ್ಲಿ ಅಲಯನ್ಸ್ ಅಲ್ಲಿ ಇದ್ದಿದ್ರಿಂದ ಓಲ್ಡ್ ಅಲಯನ್ಸ್ ಅಂತ ಹೇಳಿ ಮುಂದುವರಿಸಿದ್ದಾರೆ. ಬದಲಾವಣೆ ಮಾಡಬೇಕು ಅಂತೇಳಿ ಏನಾದರೂ ತೀರ್ಮಾನ ಮಾಡಿದ್ರೆ ರಾಹುಲ್ ಗಾಂಧಿ ಅವರು ಮತ್ತೆ ಖರ್ಗೆ ಸಾಹೇಬರು, ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು, ಮೇಡಮ್ ಸೋನಿಯಾ ಗಾಂಧಿ ಅವರು, ಅವರೆಲ್ಲ ತೀರ್ಮಾನವನ್ನ ಮಾಡಬಹುದಾಗಿತ್ತು. ಆದರೆ ಅದು ಆ ಸಂದರ್ಭದಲ್ಲಿ ನಾನು ಹೇಳಿದಾಗೆ ಮೊದಲೇ ಓಲ್ಡ್ ಅಲೈ ಅಂತ ಏನಾದರೂ ಕಂಟಿನ್ಯೂ ಮಾಡಿದ್ರು ಅಂತ ಅನ್ಸುತ್ತೆ.